ಇಷ್ಟು ದಿನ ಬೆಂಗಳೂರಲ್ಲಿದ್ದಿದ್ದು ನಾನು ಆಂಧ್ರ ಪ್ರದೇಶ್‌ಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಯಾಕೆ ಅಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ತಟ್ಟೆ ಇಡ್ಲಿ ಮತ್ತು ಬೋಂಡ ತಿಂದ್ವಿ ಬ್ರೇಕ್‌ಫಾಸ್ಟ್‌ಗೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ವೀಕೆಂಡ್ ಆಯಿತು ಅಂದರೆ ತುಂಬ ಪ್ಲ್ಯಾನ್ ಮಾಡ್ತೀವಿ ಅಲ್ವಾ? ಅಲ್ಲೋಗೋಣ, ಇಲ್ಲೋಗೋಣ ಅಂತ. ಬಟ್ ಎಷ್ಟೊಂದು ಪ್ಲ್ಯಾನ್ಗಳು ಸಕ್ಸಸ್ಸೇ ಆಗಲ್ಲ. ಬಟ್ ಇವತ್ತು ನಾವು ತುಂಬ ದಿನದಿಂದ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸಡನ್ನಾಗೆ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ ಹೋಗಿರೋದು. ಅನಂತಪುರದಲ್ಲಿರೋ ಲೇಪಾಕ್ಷಿ ಟೆಂಪಲಲ್ಲಿ ಇವತ್ತು ಬಂದಿದ್ದೀವಿ. ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬೆಸ್ಟ್ ಪ್ಲೇಸ್. ಇಲ್ಲಿ ನೀವು ವೀರಭದ್ರ ಸ್ವಾಮಿ, ಗಣೇಶ ಹಾಗೆ ಶಿವಪಾರ್ವತಿಯ ದರ್ಶನ ಮಾಡ್ಬೋದು. ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು 600 ಮೀಟರ್ ಡಿಸ್ಟೆನ್ಸಲ್ಲಿರೋ ಜಟಾಯು ಕೂಡ ಹೋಗಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಾವಿವತ್ತು ಹೋಗಿದ್ದು ಬೈಕಲ್ಲಿ 8 to 9 ಅವರ್ಸ್ ಬೇಕಾಗಿತ್ತು ನಾವು ಹೋಗಿ ವಾಪಸ್ ಬರೋಕ್ಕೆ. ಆಮೇಲೆ ತುಂಬ ನಿಧಾನವಾಗಿಯೇ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಫೋಟೋಸ್, ವೀಡಿಯೋಸ್ ಎಲ್ಲನೂ ತೊಗೊಂಡ್ವಿ. ಇನ್ನೂ ಬೇಗ ಬರಬೇಕು ಅಂತ ಹೇಳಿದರೆ ಒಂದು 7 ಅವರ್ಸ್ ಒಳಗಡೆ ನಾವು ಬ್ಯಾಂಗ್ಳೂರು ರೀಚ್ ಆಗ್ತಾಯಿದ್ವಿ. ಇದ್ರದ್ದು ಲಾಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಚಾನಲಲ್ಲಿ ಅಲ್ಲ, ಇನ್ನೊಂದು ಚಾನಲ್ ಇದೆ ಇಟ್ ದ ಬೆಸ್ಟ್ ಅಂತ. ಆ ಚಾನಲಲ್ಲಿ ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಇಲ್ಲ ಅಂದರೆ ಟ್ರಾವೆಲ್ ಮಾಡಿದ್ದರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆದರೂ ಕೂಡ ನಾನು ಇವತ್ತು ಜಿಮ್ಗೆ ಹೋಗಿ ಬಂದೆ. ಅಟ್ಲೀಸ್ಟ್ 50 ಡೇಸ್ ನಾನು ಮಿಸ್ ಮಾಡ್ದಂಗೆ ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ರೀಸನ್ ಕೂಡ ಇದೆ. ಅದು ಏನು ರೀಸನ್ ಅಂತ ಆಫ್ಟರ್ 50 ಡೇಸ್ ನಾನು ನಿಮಗೆ ಹೇಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮನಾದವು